ನಮಸ್ತೆ ಕರ್ನಾಟಕ. ಬರಲಿ ನನ್ನ ಮಗ, ಯಾರನ್ನು ಕೇಳಿ ನಾನು ಕಿಸ್ ಮಾಡ್ತಾನೆ ಇವನು. ಡಬ್ಬ ಡಾಕ್ಟರ್ ಹೋಗಿ ಪೋಲಿ ಡಾಕ್ಟರ್ ಆಗ್ತಿದ್ದಾನೆ. ಒಳಗೊಳಗೆ ಸಹಸ್ರನಾಮ ಅರ್ಚನೆ ಮಾಡುತ್ತಾ ಬಾತ್ರೂಮ್ ಬಾಗಿಲಲ್ಲೇ ಶತಪಥ ತಿರುಗುತ್ತಾ ನಿಂತಿದ್ಲು. ಅವ ಸ್ನಾನ ಮುಗಿಸಿದ್ದೆ ಮೆಲ್ಲಗೆ ಬಾಗಿಲು ತೆಗೆದು ಇಣುಕಿ ನೋಡ್ದ. ಭದ್ರಕಾಳಿ ಮತ್ತಿನ್ನೇನು ಮಾಡುವಳು ಎಂಬ ಭಯ. ಏನಯ್ಯ ಅದು ಇಣುಕಿ ಇಣುಕಿ ನೋಡ್ತಾ ಇರೋದು? ಕಡಬೆಕ್ಕಿನಾಗೆ ಬಾಯಿಲಿ ಹೊರಗೆ ಮಾಡ್ತೀನಿ ನಿಂಗೆ. ಅದೇನೋ ಅಂತಾರಲ್ಲ, ನಿನ್ನ ಚಾಕ್ಲೇಟ್ ಬಾಯ್ ಅಂತ ಅಲ್ವಾ? ನೀನು ಈ ಚಾಕ್ಲೇಟ್ ಮುಖಕ್ಕೆ ಓದುಗರ ಫ್ಯಾನ್ಸ್ ಬೇರೆ. ಬಾ ಹೊರಗೆ. ಚಾಕ್ಲೇಟ್ ಮುಖನ ಇವತ್ತು ಆ್ಯಪಲ್ ಮುಖ ಮಾಡಿಕೊಡ್ತೀನಿ. ಸೊಂಟದ ಮೇಲೆ ಕೈ ಇಟ್ಟು ಗುರಾಯಿಸ್ತಾ ನೋಡ್ತಿದ್ಲು. ಆ್ಯಪಲ್ ಮುಖ ಅಂದರೆ ಏನು ಚಿನ್ನಿ? ಇಣುಕುತ್ತಲೇ ಕೇಳ್ದ. ಬಾ ಚಿನ್ನು, ಹೊರಗೆ ಹೇಳ್ಕೊಡ್ತೀನಿ. ನೋಡು ನೋಡು, ನೀನು ಹೀಗೆಲ್ಲ ಲುಕ್ ಕೊಟ್ಟು ಕರೆದ್ರೆ ಹೇಗೆ ಬರೋದು? ಗಂಡ ಸ್ನಾನಕ್ಕೆ ಹೋಗಿದ್ದಾನೆ. ಪ್ರೀತಿಯಿಂದ ಬಂದು ಬೆನ್ನುಜ್ಜಬೇಕು, ಟವಲ್ ಹಿಡಿದು ತಲೆ ಒರೆಸ್ಬೇಕು, ಒಂದೆರಡು ಮುತ್ತು ಕೊಟ್ಟು ಮುದ್ದು ಮಾಡಬೇಕು ಅನ್ನೋದನ್ನು ಯಾವಾಗ ಕಲಿಯೋದು ನೀನು? ನನ್ನಂಥ ಚಾಕ್ಲೇಟ್ ಬಾಯ್ ಗಂಡನಾಗಿ ಸಿಗೋಕೆ ನೀನು ಪುಣ್ಯ ಮಾಡಿರಬೇಕು. ಒಂದು ಬಾರಿ ಆದರೂ ಮುದ್ದು ಮಾಡಿದ್ಯಾ? ಯಾವಾಗ ನೋಡಿದ್ರು ಗುರು ಗುರು ಅಂತ ಇರ್ತೀಯಪ್ಪ. ಕೇಳು ಬೇಕಾದರೆ ಓದುಗರನ್ನೇ, ನೀನೆಷ್ಟು ಪುಣ್ಯವಂತೆ ಅಂತ. ನನಗೆ ಬೇಡ ಅಂದರೆ ಕೊಟ್ಬಿಡೆ ಮಾರಾಯ್ತಿ. ನಮ್ಮ ಕತೆ ಓದ್ತಾ ಇರೋ ಯಾರಾದರೂ ಸಿಂಗಲ್ ಹುಡುಗಿ, ಚೆನ್ನಾಗಿರೋ ಹುಡುಗಿ ಸಿಕ್ಕರೆ ಅವಳನ್ನೇ ಮದುವೆ ಆಗ್ತೀನಿ. ಕಣ್ಣು ಮಿಟುಕಿಸ್ತಾ ನೋಡ್ತಿದ್ದ. ಕೋಪ ನೆತ್ತಿಗೇರಿಬಿಟ್ಟಿತ್ತು ಇವಳಿಗೆ. ಏನಯ್ಯ, ಈ ಮುಖಕ್ಕೆ ಬೆನ್ನುಜ್ಬೇಕಾ? ಮುದ್ದು ಮಾಡಬೇಕಾ? ಟವಲಿಟ್ಟು ಮುತ್ತು ಕೊಡ್ತಾ ತಲೆ ಬೇರೆ ಒರೆಸ್ಬೇಕಾ? ಈ ಮುಖಕ್ಕೆ ನನಗಿಂತ ಚೆನ್ನಾಗಿರೋ ಹುಡುಗಿ ಬೇರೆ ಬೇಕಾ? ಬಾಚಿನ ಹೊರಗಡೆ, ನಾನೇ ಹುಡುಗಿ ಹುಡುಕಿ ಮದುವೆ ಮಾಡಿಕೊಡ್ತೀನಿ. ಹೋಗಲಿ ಬಿಡು, ಬೇರೆ ಮದುವೆ ಏನು ಬೇಡ. ಆವಾಗಲೂ ನಾನು ಕೊಟ್ಟನಲ್ಲ, ಅದನ್ನ ವಾಪಸ್ ಕೊಡು ಸಾಕು. ಕಣ್ಣು ಹೊಡಿತಾ ಕೇಳ್ದ. ಅಯ್ಯೋ ಬನ್ನಿ ಹೊರಗೆ, ನಿಮಗೆ ಪಪ್ಪಿ ಕೊಡದೆ ಪಕ್ಕದ ಮನೆಯವ್ರಿಗೆ ಪಪ್ಪಿ ಕೊಡೋಕ್ಕಾಗುತ್ತಾ? ಅವಳ ಮಾತನ್ನು ನಂಬಿ ಎರಡೇ ಹೆಜ್ಜೆಗೆ ಅವಳ ಮುಂದೆ ಬಂದು ತಲೆ ಒರೆಸ್ತಾ ನಿಂತಿದ್ದ. ಅವಳಿಗೆ ಬಂದ ಸಿಟ್ಟಿಗೆ ಕೆನ್ನೆ ಕಚ್ಚಬೇಕು ಅಂದ್ಕೊಡ್ತಾ ಕೆನ್ನೆ ಹತ್ರ ಬಾಗೋ ಅಷ್ಟರಲ್ಲಿ ಅವ ಮುಖ ತಿರುಗಿಸ್ಬಿಟ್ಟಿದ್ದ. ಕೆನ್ನೆಗೆ ಸಿಗಬೇಕಿದ್ದ ಲವ್ ಬೈಟ್ ತುಟಿಗೆ ಸಿಕ್ಕಿತ್ತು. ತುಟಿಗೆ ಕಚ್ಚಿದ್ದೇ ತಡ ಬಾತ್ರೂಮ್ ಹೊಕ್ಕಿ ಬಾಗಿಲಲ್ಲಿ ಇಣುಕಿ ನಾಲಿಗೆ ಹೊರಚಾಚಿ ಅಣುಕಿಸ್ದೆ ಡೋರ್ ಲಾಕ್ ಮಾಡಿದ್ಲು. ಯಪ್ಪ ರಾಕ್ಷಸಿ. ನೀನು ಕಣೆಯ ರಾಕ್ಷಸ, ನೀನೇ ತಾನೇ ನಾನು ಕೊಟ್ಟದ್ದು ವಾಪಸ್ ಕೊಡು ಅಂತ ಕೇಳಿದ್ದು, ಅದಕ್ಕೆ ಕೊಟ್ಟನಪ್ಪ. ತಪ್ಪಾ? ಬಾತ್ರೂಮ್ ಒಳಗಿಂದಲೇ ಕೇಳಿದ್ಲು. ಥೂ ಗಬ್ಬು, ಬಾಯಿ ತೊಳೆದೇ ಕಿಸ್ ಮಾಡ್ತಾರಾ? ಓಹೋಹೋ, ನೀನೇನು ಎರಡೆರಡು ಸಲ ಅಲ್ಲುಚ್ಕೊಂಡು ಬಂದು ಕಿಸ್ ಮಾಡಿದೆ ನೋಡು. ಲೇ, ರಕ್ತ ಬರೋ ಥರ ಕಚ್ಚಿದೆಯಲ್ಲೇ, ನಾನು ಹೊರಗಡೆ ಹೇಗೆ ಮುಖ ತೋರಿಸ್ಲಿ? ಕನ್ನಡಿಯಲ್ಲಿ ತನ್ನ ಮುಖ ನೋಡ್ಕೊಳ್ತಾ ಬೇಕಿತ್ತಾ ನನಗೆ ಅಂದ್ಕೊಂಡು ಹಣೆ ಚಚ್ಕೊಂಡಿದ್ದ. ಯೋ ಡಾಕ್ಟ್ರೇ, ಯಾರಯ್ಯ ನೋಡ್ಬೇಕು ನಿನ್ನನ್ನು?
ಹೆಂಡತಿ ಪಕ್ಕದಲ್ಲೇ ಇರಬೇಕಾದ್ರೆ ಬೇರೆ ಯಾರು ನೋಡಬೇಕು? ಇನ್ನೊಮ್ಮೆ ಬೇರೆ ಯಾರನ್ನಾದರೂ ಮದುವೆ ಆಗ್ತೀನಿ ಅಂತ ಅಂದೆ ಚೆನ್ನಾಗಿರಲ್ಲ. ಓದುಗರಲ್ಲ ನಿನ್ನ ಫ್ಯಾನ್ಸ್ ಅಂತ ಜಂಬ ತೋರಿಸುತ್ತೀಯೋ? ಬುರ್ಕಾ ಹಾಕೊಂಡು ಹೊರಗಡೆ ಕರ್ಕೊಂಡು ಹೋಗ್ತೀನಿ, ಹುಷಾರ್. ಲೇಲೆ, ಬುರ್ಕಾ ಹಾಕೊಳ್ಳೋಕೆ ನಾನೇನು ಹೆಣ್ಣಾ? ಮತ್ತಿನ್ನೇನಯ್ಯ ಮಾಡಲಿ? ಇರೋ ಬರೋ ಹುಡುಗಿರೆಲ್ಲ ನಿನ್ನೆ ನೋಡಿದ್ರೆ ನನ್ನ ಯಾರು ನೋಡ್ತಾರೆ? ಕರ್ಮಕಾಂಡ ಅಂದ್ಕೊಳ್ತಾ ಕೆಳಗಡೆ ನಡೆದಿದ್ದ. ಗಾಯ್ ಡಾರ್ಲಿಂಗ್, ಗುಡ್ ಮಾರ್ನಿಂಗ್. ಹಿಂದಿನಿಂದ ತಬ್ಬಿ ನೋಡ್ತಿದ್ದ ಅಕ್ಷಯ್. ಏನಪ್ಪ ದೊರೆ, ಹೆಂಡ್ತಿ ಬಂದು ನನ್ನ ಹಿಂದೆ ಸುತ್ತೋದು ಮಾತ್ರ ಬಿಡಲಿಲ್ವಲ್ಲ ನೀನು? ಹೆಂಡ್ತಿ ಬಂದ್ಲು ಅಂತ ನೀನು ಮರಿಬೇಕು ಅಂತ ಅದು ಯಾವ ಬುಕ್ಕಲ್ಲಿ ಬರೆದಿದ್ದಾರೆ? ನಾನು ಓದೇ ಇಲ್ವಲ್ಲೇ. ತಲೆಹರಟೆ ತಗೊಂಬಂದು ತಗೋ, ಕಾಫಿ ಕುಡಿದು ಅಲ್ಲಿ ಸೀರೆ ಇಟ್ಟಿದ್ದೀನಿ, ತಗೊಂಡು ನೀನು ಹೆಂಡ್ತಿಗೆ ಕೊಡು. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಆನಂತರ ಅವರಪ್ಪ ಅಮ್ಮನ ಮನೆಗೆ ಹೋಗಿ. ಆಗಲಿ ಡಾರ್ಲಿಂಗ್, ನಿಮ್ಮ ಆಜ್ಞೆಯನ್ನು ಪಾಲಿಸದೆ ಮತ್ಯಾರ ಆಜ್ಞೆಯನ್ನು ಪಾಲಿಸಲಿ ಹೇಳಿ? ಕೋತಿ ಎನ್ನುತ್ತಾ ಹಿಡಿದಿದ್ದ ಸೌಟ್ನಲ್ಲಿ ತಲೆಗೆ ಮುಟುಕಿದ್ರು. ಅಮ್ಮ, ಹೋಯ್ತು ನನ್ನ ತಲೆ. ಆ ರಾಕ್ಷಸಿಗೆ ನನ್ನ ಮುಖದ ಮೇಲೆ ಕಣ್ಣು, ಅಮ್ಮಂಗೆ ನನ್ನ ತಲೆ ಮೇಲೆ ಕಣ್ಣು. ದೇವರೇ, ನೀನೇ ಕಾಪಾಡಬೇಕಪ್ಪ ನನ್ನನ್ನು. ಕೈ ಮುಗಿದ್ಬಿಟ್ಟ. ಯಾಕೋ ನನ್ನ ಸೊಸೆ ಏನು ಮಾಡಿದ್ಲು ನಿನಗೆ? ಹೇಳಿದರೆ ನಾನು ಮರ್ಯಾದೆನೇ ಹೋಗೋದು. ಒಳಗೆ ಗುಣಕ್ಕೊಂಡಿದ್ದ. ಅದೇನದು ಗುಣಗೋದು? ಸ್ವಲ್ಪ ಜೋರಾಗಿ ಹೇಳ್ಬಾರ್ದಾ? ಏನಿಲ್ಲ ಮಾತೆ, ನಿನ್ನ ಸೊಸೆಗೆ ಸೀರೆ ಉಡಿಸಿ ಕರ್ಕೊಂಡು ಬರ್ತೀನಿ ಆಯಿತಾ? ತಲೆಹರಟೆ ಆ ಪಾಪದ ಹುಡುಗಿನ ಏನಾದರೂ ಗೋಳಾಡ್ಸಿದ್ಯೋ ಬೀಳುತ್ತೆ ನಿನಗೆ. ಸೌಟ್ ತೋರಿಸ್ತಾ ನೋಡ್ತಿದ್ರು. ಏನದು ಅಮ್ಮ ಮಗನ ಗಲಾಟೆ ಬೆಳಗ್ಗೆನೆ ಕೇಳುತ್ತಲೇ ಅಡುಗೆ ಮನೆಗೆ ಹೋಗಿದ್ರು ಭೂಪತಿ ರಾಯರು. ನೋಡಿ ಪಪ್ಪ, ನಿಮ್ಮ ಹೆಂಡ್ತಿನ. ನನಗೆ ಹೆಂಡ್ತಿ ಬಂದರೂ ಸೌಟಲ್ಲಿ ಹೊಡೆಯೋದು ಮಾತ್ರ ನಿಲ್ಲಿಸಿಲ್ಲ. ಅಮಾಯಕಂತರ ಮುಖ ಮಾಡಿ ನೋಡ್ತಿದ್ದ. ನಿನ್ನ ಹೆಂಡ್ತಿ ಬಂದು ನಿಮಗೆ 4 ಮಕ್ಕಳಾದರೂ ನನಗೆ ನಿನ್ನ ಮಗನೇ. ನಿನ್ನ ಸೊಸೆ ಮುಟ್ಟಿದ್ದಕ್ಕೆ ಬಾಯಿ ಬಡ್ಕೋತಾಳೆ. ನನಗೆ ಈ ಕಾಲಕ್ಕೆ ಮಕ್ಕಳಾದಾಗೆ. ಹಾಗೆ ಮನದೊಳಗೆ ಅಂದ್ಕೊಂಡ. ಯಾಕೋ ಮಗನೇ ಸುಮ್ಮನೆ ನಿಂತುಬಿಟ್ಟೆ? ಮಗನ ಹೆಗಲು ಬೆಳೆಸುತ್ತಾ ಕೇಳಿದ್ರು ರಾಯರು. ಏನಿಲ್ಲಪ್ಪ, ನಾನು ನನ್ನ ಹೆಂಡ್ತಿಗೆ ಸೀರೆ ಉಡಿಸಿ ಕರ್ಕೊಂಡು ಬರ್ತೀನಿ. ನೀವು ನಿಮ್ಮ ಹೆಂಡ್ತಿ ಹತ್ರ ಹುಷಾರಾಗಿರಿ. ಮಾತೆತ್ತಿದ್ರೆ ಸಾಕು ಸೌಟ್ ತಗೋತಾಳೆ. ನನಗೆ ಓಡಿಸ್ಕೊಂಡು ಅಭ್ಯಾಸ ಆಗಿಬಿಟ್ಟಿದೆ ಮಗನೇ. ಇನ್ನು ಮುಂದೆ ನೀನು ಅಭ್ಯಾಸ ಆಗೋ. ನಕ್ಬಿಟ್ರು ರಾಯರು. ಅಯ್ಯಪ್ಪ, ಹೇಗಿಷ್ಟು ವರ್ಷ ಸಂಸಾರ ಮಾಡಿದ್ರಿ ನೀವು? ನನಗಂತೂ ಒಂದು ದಿನಕ್ಕೆ ಒಂದು ಯುಗ ಆದಂಗೆ ಅನ್ನಿಸ್ತಾ ಇದೆ. ಅಮಾಯಕಂತರ ಮುಖ ಮಾಡಿ ಹೇಳ್ದ. ಏನಂದೆ? ನಿಂತ್ಕೊಳ್ಳೋ ಸ್ವಲ್ಪ. ಸೌಟ್ ಹಿಡಿದೆ ಕೂಗಿದ್ರು ಗಾಯತ್ರಿ. ಏನಿಲ್ಲ ಡಾರ್ಲಿಂಗ್ ಎನ್ನುತ್ತಾ ಮೆಲ್ಲಗೆ ನುಲಿಸ್ಕೊಂಡಿದ್ದ ಅಕ್ಷಯ್. ಯಾಕೆ ಗಾಯತ್ರಿ, ನನ್ನ ಮಗನ ಹೊಡೆಯೋದು ನೀನು? ರೀ ಸುಮ್ಮನೆ ಹೋಗ್ರಿ. ಅಪ್ಪನಿಗಿಂತ ಮಗ ಹೆಚ್ಚು, ಮಗನಿಗಿಂತ ಅಪ್ಪ ಹೆಚ್ಚು. ಯಾರೇನು ಹೆಚ್ಚಿಲ್ಲ, ಯಾರೇನು ಕಮ್ಮಿ ಇಲ್ಲ ಅಲ್ವೇ? ನಾನೇನೇ ಮಾಡಿದೆ?
ಸುಮ್ಮನೆ ಹೋದರೆ ಸರಿ, ನನಗೆ ಬೇಜಾನ್ ಕೆಲಸ ಇದೆ. ಇನ್ನು ತಿಂಡಿ ಆಗಿಲ್ಲ, ಹೋಗ್ರಿ. ಸೌಟ್ ತೂರುತ್ತಲೇ ನುಡಿದಿದ್ರು ಗಾಯತ್ರಿ. ಏನೋ ಹೆಂಡತಿ ಮುದುಕಿ ಆಗಿದ್ದಾಳೆ, ತಿಂಡಿ ಮಾಡೋಕೆ ಹೆಲ್ಪ್ ಮಾಡುವ ಅಂತ ಬಂದರೆ ಚಾಮುಂಡೇಶ್ವರಿ ತ್ರಿಶೂಲ ಹಿಡ್ದಂಗೆ ಸೌಟ್ ಹಿಡ್ಕೊಂಡು ಕೂಗಾಡ್ತೀಯಪ್ಪ. ಓಹೋಹೋ, ಸಾಹೇಬರು ಇನ್ನೂ 18ರ ಪ್ರಾಯದ ಹುಡುಗ, ನಾನು ಮುದುಕಿ ಅಲ್ವಾ? ನನಗೆ ಗೊತ್ತೇ ಇರಲಿಲ್ಲ. ನೀವು ಮೊದಲೇ ಹೇಳಿದ್ರೆ ಮಗನ ಮದುವೆ ಜೊತೆಗೆ ನಿಮಗೂ ಒಂದು ಹುಡುಗಿ ನೋಡಿ ಮದುವೆ ಮಾಡ್ಬೋದಿತ್ತಪ್ಪ. ಈಗಲೂ ಹುಡ್ಕೊಡೆ, ನಾನೇನೋ ರೆಡಿ ಇದ್ದೀನಪ್ಪ. BP ಶುಗರ್ ಇರೋ ಗಂಡನಿಗೆ ಹುಡುಗಿಯರು ಕ್ಯೂ ನಿಂತವ್ರೆ, ನೀವು ಬಂದು ಸೆಲೆಕ್ಟ್ ಮಾಡಿ. ಹೌದಾ? ಎಲ್ಲಿ ತೋರಿಸಿದ್ರಿ? ಯಾರನ್ನಾದ್ರೂ ಪಟ್ಕೋತೀನಪ್ಪ, ನಿಮಗೂ ಹೆಲ್ಪ್ ಆಗುತ್ತೆ. ರೀ, ಸುಮ್ಮನೆ ಹೋಗ್ತೀರೋ ಇಲ್ಲ ನಿಮಗೂ ಕಜಾಯ ಬೇಕೋ? ಸೌಟ್ ತೋರುತ್ತಲೇ ಕೇಳಿದರು. ಬೇಡ ಬಿಡೆ, ಹೋಗ್ತೀನಿ, ಶುಗರ್ ಜಾಸ್ತಿ ಆಗುತ್ತೆ ಕಜಾಯ ತಿಂದರೆ ಎನ್ನುತ್ತಾ ಹೊರಟರು ರಾಯರು. ನಸುನಗುತ್ತಲೇ ಅಡುಗೆ ತಯಾರಿಯಲ್ಲಿ ಮುಳುಗಿದ್ರು ಗಾಯತ್ರಿ. ಹೊಯ್ ಸರು, ಇದೇನು ಹಿಂಗೆ ಓಡಾಡ್ತಾ ಇದೆಯಾ? ನೀನು ನೋಡಿದರೆ ನಿಂಗೆ ವಯಸ್ಸಾಗದೆ ಅಂತಲೇ ಅನಿಸಲ್ಲ. ನೋಡು, ಇನ್ನೂ 18ರ ಹುಡುಗಿ ಥರ ಹೆಂಗೆ ಓಡಾಡ್ತಾ ಇದೆಯಾ ಅಂತ. ಮಗಳು ಅಳಿಯ ಬರುವರೆಂದು ಅಡುಗೆ ತಯಾರಿಯಲ್ಲಿ ಮುಳುಗಿದವರ ಕಂಡು ನೋಡ್ತಿದ್ದ ಮದನ್. ಬಾಯಿ ಮುಚ್ಕೊಂಡು ಬಂದು ಅಡುಗೆಗೆ ಹೆಲ್ಪ್ ಮಾಡು ಎಂದು ತಲೆಗೆ ಮುಟುಕಿದ್ರು ಸರಸು. ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ ಮಾತೆ ಎನ್ನುತ್ತಾ ಅಡುಗೆ ಮನೆ ಕಟ್ಟೆ ಮೇಲೆ ಕೂತಿದ್ದ. ಅಲ್ವೇ ಸರು, ಅದಕ್ಕೆ ತಾನೇ ನಾನು ಹೇಳೋದು, ನನಗೂ ಮದುವೆ ಮಾಡಿದ್ರೆ ನಿನಗೂ ಸೊಸೆ ಬರ್ತಾಳಪ್ಪ, ನೀನು ಎಷ್ಟೊಂದು ಆರಾಮಾಗಿರ್ಬೋದು. ಯೋಚನೆ ಮಾಡಿ ಸರು, ನಿನಗೆ ಮದುವೆ ಮಾಡಬೇಕು ಅಂತ ಅನಿಸೋದೇ ಇಲ್ಲ ಮಾರಾಯ ನನಗೆ. ಅಲ್ವೇ, ಬಾಯಿ ಬಡ್ಕೋತಿದ್ದ ನಿನ್ನ ಮಗಳಿಗೆ ಮದುವೆ ಮಾಡಿದ್ದೀಯಾ? ನನ್ನಂಥ ಸೈಲೆಂಟ್ ಹುಡುಗನಿಗೆ ಮದುವೆ ಮಾಡೋ ಯೋಚನೆ ಇಲ್ಲ ಅಂತೀಯಾ? ನೀನು ಯಾವ ಸೀಮೆ ಅಮ್ಮ, ಹೋಗೆ ಸರು. ಸದ್ಯಕ್ಕೆ ಚಪಾತಿ ಹಿಟ್ಟು ಕಲಿಸ್ಬಾ, ಆಮೇಲೆ ನಿನ್ನ ಮದುವೆ ಬಗ್ಗೆ ಯೋಚನೆ ಮಾಡುವ. ಯೋಚನೆ ಮಾಡು ಡಾರ್ಲಿಂಗ್, ಬೇಗ. ನಿಂಗೂ ಮಂಡಿ ನೋವು ಬಂತು, ಸೊಸೆ ಬಂದರೆ ಇಷ್ಟೆಲ್ಲ ಕೆಲಸ ಮಾಡಿಕೊಡ್ತಾಳಲ್ವಾ? ನೀನು ಕೂರಿಸಿ ಕಾಲು ಒತ್ತಲ್ವಾ ಅವಳು? ಚಪಾತಿ ಹಿಟ್ಟು ಕಳಿಸ್ಲೇ ನೋಡ್ದಿದ್ದ. ಈ ಕಾಲದ ಸೊಸೆಯರು ಕಾಲು ಒತ್ತಲ್ಲ, ಕಾಲು ಮುರಿತಾರೆ. ಸುಮ್ಮನೆ ಚಪಾತಿ ಹಿಟ್ಟು ಕಲಿಸು, ನನ್ನ ತಲೆ ತಿನ್ನಬೇಡ ಮದುವೆ ಅಂತ. ಅಲ್ವೇ, ವಯಸ್ಸಿಗೆ ಬಂದ ಹ್ಯಾಂಡ್ಸಮ್ ಹುಡುಗ ಮದುವೆ ಅಂದೆ ಮತ್ತಿನೇನಲ್ಲಿ ಮುಖ ಉದಿಸ್ತಾ ಕೇಳ್ದ. ಮದನ್, ನೀನು ಹೀಗೆ ಮದುವೆ ಅಂತಿದ್ರೆ ನಿನ್ನ ತಂಗಿ ನನಗೆ ಸವತಿ ಅಂತ ಹುಡುಕಿದಾಳಲ್ಲ, ಅದು ಯಾವಳು? ಮೂಲೆ ಮನೆ ಮಾದೇವಿ ಅಂತ, ಅವಳನ್ನೇ ಕಟ್ಟೋದು ನಿಂಗೆ. ತರಕಾರಿ ಹಚ್ಚತ್ಲೆ ಹೇಳಿದರು. ನನ್ನಂಥ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಹುಡುಗನಿಗೆ ಅದು ಯಾರೋ ಮುದುಗಿ ಗಂಡು ಹಾಕ್ತೀನಿ ಅಂತೀಯಲ್ಲೇ ಸರು, ಆ ದೇವರು ಮೆಚ್ಚಲ್ಲ ಕಣೆ ಸರು. ಆ ದೇವರನ್ನ ಆಮೇಲೆ ಮೆಚ್ಚೋಣ. ಇವಾಗ ನಾನು ಒಬ್ಬಟ್ಟು ಮಾಡ್ತೀನಿ, ನೀನು ರೈಸ್ ಮಾಡಿ ತಿಳಿ ಸಾಂಬಾರು ಮಾಡು. ನೀನು ಸಾಂಬಾರು ತುಂಬ ಚೆನ್ನಾಗಿ ಮಾಡ್ತೀಯಾ, ನಿಮ್ಮ ಭಾವನೂ ನಿನ್ನ ಕೈ ರುಚಿ ಸವಿಲಿ. ಅಲ್ವೇ ಸರು, ನಿನ್ನ ಮಗಳು ಅಳಿಯಂಗೆ ಏನಾದರೂ 2 ಹೊಟ್ಟೆ ಇದೆಯಾ? ಎಲ್ಲನೂ ಒಂದೇ ಬಾರಿ ಮಾಡಿದ್ರೆ ಹೇಗೆ ತಿಂತಾರೆ?
ಮದನ್, ನಿಂದು ಮಾತು ಜಾಸ್ತಿ ಆಗ್ತಿದೆ. ನಾಲ್ಗೆ ಮೇಲೆ ಬರೆ ಹಾಕ್ತೀನಿ ನಿನಗೆ, ನೋಡ್ತಾ ಇರು. ಏನಾದರೂ ಕೆಲಸ ಹೇಳಿದ್ರೆ ಮಾತಾಡ್ತೀಯಾ ವಿನಃ ಕೆಲಸ ಮಾತ್ರ ಮಾಡೋದಿಲ್ಲ. ಶುದ್ಧ ತಲಹರಟೆ ಆಗಿದೆಯಾ? ಆದರೂ ಈ ಹೆಣ್ಮಕ್ಳಿಗೆ ತವರು ಮನೆಯಲ್ಲಿ ಅದೇನು ವ್ಯಾಲ್ಯೂ ಇರುತ್ತಪ್ಪ. ಅವ್ರು ಬರ್ತಾರೆ ಅಂದ್ಬಿಟ್ರೆ ಅಮ್ಮಂದಿರಿಗೆ ಎಲ್ಲಿಲ್ಲದ ಶಕ್ತಿನೇ ಬಂದ್ಬಿಡುತ್ತೆ. ಏನೋ ವರ್ಷಕ್ಕೊಂದ್ಸಲ ಮುಖ ನೋಡೋ ಥರ ಆಡ್ತಾರೆ. ನಿನ್ನೆ ಮೊನ್ನೆವರೆಗೂ ಮಗಳ ಜೊತೆ ನಾಯಿ ಥರ ಕಿತ್ತಾಡ್ತಿದ್ದಮ್ಮ. ಇವತ್ತು ಅದೇ ಮಗಳು ಬರ್ತಿದ್ದಾಳೆ. ಎಂತಹ ವೆರೈಟಿ ಫುಡ್ ರೆಡಿ ಮಾಡ್ತಿದ್ದಾಳೆ. ನನ್ನಂತಹ ಗಂಡು ಪ್ರಾಣಿಗಳಿಗೆ ಒಂಚೂರು ವ್ಯಾಲ್ಯೂ ಇರೋದೇ ಇಲ್ಲ. ಒಂದಿನ ಆದರೂ ಮದನ್ ನಿನಗೇನು ಬೇಕು ಅಂತ ಕೇಳಿ ಮಾಡಿಕೊಟ್ಟಿದ್ದಿದ್ಯಾ? ಎಲ್ಲ ನನ್ನ ಕರ್ಮ ಎಂದು ಗುಣಕೊಳತ್ಲೆ ಅಡುಗೆ ತಯಾರಿಯಲ್ಲಿ ನಿರತನಾದ. ಹಾಯ್ ಡಾರ್ಲಿಂಗ್, ಏನಾದರೂ ಹೆಲ್ಪ್ ಬೇಕಾ? ಯಾವುದಕ್ಕೂ ನಾಚಿಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ನಾನ ಮುಗಿಸಿ ಕನ್ನಡಿಯ ಮುಂದೆ ನಿಂತು ತಲೆ ಒರೆಸ್ಕೊಳ್ತಿದ್ದ ಹೆಂಡತಿ ಬಳಿ ಮಾತಿಗಿಳಿದಿದ್ದ ಅಕ್ಷಯ್. ಅಪ್ಪಣ್ಣ, ನಿನ್ನ ಹೆಲ್ಪ್ ಯಾವಳಿಗೆ ಬೇಕು? ನಾನೇನು ಚಿಕ್ಕ ಮಗು ಅಲ್ಲ, ನಾನು ಕೆಲಸ ಮಾಡ್ಕೊಳ್ಳೋದು ನನಗೆ ಬರುತ್ತೆ. ಮೂತಿ ತಿರುಗಿಸ್ಬಿಟ್ಲು ಅಮೃತ. ಏನೋ ಹೆಂಡತಿ ಸೇವೆ ಮಾಡೋಣ ಅಂತ ಕೇಳಿದ್ನಪ್ಪ, ತಪ್ಪ? ನಿನ್ನನ್ನು ಯಾರಯ್ಯ ಸೇವೆ ಮಾಡು ಬಾ ಅಂತ ಕರೆದಿದ್ದು? ಆಯಿತು ಬಿಡೆ ಮಾರಾಯ್ತಿ, ತಗೋ ಈ ಸೀರೆ ಹಾಕೋಬೇಕಂತೆ ಹಾಕೊಂಡು ಬಾ. ನಿಮ್ಮತ್ತೆ ಶ್ರೀಮತಿ ಗಾಯತ್ರಿಯವರ ಆರ್ಡರ್ ಆಗಿದೆ. ವಾಟ್, ಸೀರೆ ಹಾಕೋಬೇಕಾ? ಅಯ್ಯೋ, ನಂಗೆ ಸೀರೆ ಹಾಕ್ಕೊಳಕ್ಕೆ ಬರಲ್ವೇ. ನಾನಿಲ್ವೇ ಚಿನ್ನ ಸೀರೆ ಉಡ್ಸ್ಕೊಡೋಕೆ? ಚೀಚಿ, ಪೋಲಿ ಥರ ಮಾತಾಡಬೇಡ ಕಣಯ್ಯ. ನಮ್ಮ ಕತೆ ಓದ್ತಾ ಇರೋರು ಏನು ಅಂದ್ಕೊಳ್ಳಲ್ಲ ನಮ್ಮ ಬಗ್ಗೆ. ಏನು ಅಂದ್ಕೋತಾರೆ? ಒಳ್ಳೆ ಗಂಡ, ಇಂತಹ ಗಂಡ ನನಗೆ ಯಾಕೆ ಸಿಗಲಿಲ್ಲ ಅನ್ಕೋತಾರಷ್ಟೇ. ಹೌದಪ್ಪ, ಸುರಸುಂದ್ರಂಗ ಅಲ್ವಾ, ಎಲ್ಲ ನಿನ್ನೇ ಬೇಕು ಅಂತಾರೆ. ಹೌದು, ಸುಮ್ಮನೆ ಚಾಕ್ಲೇಟ್ ಬಾಯ್ ಅಂತಾರ? ಕಾಲರ್ ಮೇಲೆತ್ತಿ ನೋಡ್ತಿದ್ದ. ಈ ಡಬ್ಬ ಮುಖಕ್ಕೆ ಚಾಕ್ಲೇಟ್ ಬಾಯ್ ಅಂತ ಬೇರೆ ಹೆಸರು. ಮೂತಿಗೆ ತಿವಿದ್ಬಿಟ್ಲು. ಅಯ್ಯೋ ಹೊಟ್ಟೆ ಕಿಚ್ಚಿ. ಹೂ ಕಣಯ್ಯ, ನಾನು ಹೊಟ್ಟೆ ಕಿಚ್ಚಿನೇ. ಇವಾಗ ಸೀರೆ ಕೊಡ್ತಾ ಹೋಗ್ತಾ ಇರು ಎನ್ನುತ್ತಾ ಹೊರದಬ್ಬಿದ್ಲು. ರಾಕ್ಷಸಿ ನನ್ನ ರೂಮಿಂದ ನನ್ನೇ ಆಚೆ ಹಾಕ್ತಾಳೆ. ಗೊಣಗುತ್ತಲೇ ಕೆಳಗೆ ಹೊರ ನಡೆದಿದ್ದ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.